ನೀವು ಬೆಳಗ್ಗೆ ಎದ್ದು ರೆಡಿ ಆಗಿ ಆಫೀಸ್ಗೆ ಹೋಗ್ತೀರಾ, ಪೆಟ್ರೋಲ್ ಬಂಕ್ಗೆ ಪೆಟ್ರೋಲ್ ಹಾಕ್ಸಕ್ ಹೋಗ್ತೀರಾ, ಅಲ್ಲಿ ಪೆಟ್ರೋಲ್ ಪ್ರೈಸ್ ನೋಡಿ ಶಾಕ್ ಆಗ್ಬಿಡ್ತೀರಾ. ನಿಮ್ಮ ಡೈಲಿ ಎಕ್ಸ್ಪೆನ್ಸಸ್ ಕಮ್ಯೂಟ್ ಎಲ್ಲ ಜಾಸ್ತಿ ಆಗ್ತಿದೆ, ಊಟ ಭಾರಿ ಆಗ್ತಿದೆ, ಗ್ಯಾಸ್ ದುಬಾರಿ ಆಗ್ತಾ ಇದೆ. ಇದಕ್ಕೆಲ್ಲ ಕಾರಣ ನಮ್ಮ ಭಾರತ ಕ್ರಿಯೇಟ್ ಮಾಡಿರೋ ಸಿಚುವೇಶನ್ ಅಲ್ಲ, ನಮ್ಮ ಭಾರತ ಗವರ್ಮೆಂಟ್ ಅಲ್ಲ, ನಮ್ಮ ಭಾರತ ಅಲ್ಲ. ಇದಕ್ಕೆಲ್ಲ ಒಂದೇ ಒಂದು ಕಾರಣ, ಇಲ್ಲಿ ಒಂದು ಸ್ಮಾಲ್ ಸಿ ರೂಟ್ ಸ್ಟ್ರೈಟ್ ಆಫ್ ಹಾರ್ಮಸ್. ಇದು ಹೇಗಾಗ್ಬಿಟ್ಟಿದೆ ಅಂದ್ರೆ ಇದೊಂದು ಎಕನಾಮಿ ಸ್ವಿಚ್ ತರ ಆಗ್ಬಿಟ್ಟಿದೆ. ಇಲ್ಲಿ ಏನ್ ನಿಲ್ಲುತ್ತೆ, ಇಲ್ಲಿಂದ ಏನ್ ಪಾಸ್ ಆಗುತ್ತೆ, ಅದು ನಮ್ಮ ಲೈಫ್ ಮೇಲೆ ತುಂಬಾನೇ ಇಂಪ್ಯಾಕ್ಟ್ ಆಗುತ್ತೆ. ಅಲ್ಲಿಂದ ಯಾವ್ಯಾವ ಗೂಡ್ಸ್ ಕ್ಲೀನ್ ಆಗಿ ಪಾಸ್ ಆಗುತ್ತೆ ಅದೆಲ್ಲ ನಿಮಗೆ ಚೀಪ್ ಪ್ರೈಸ್ ಅಲ್ಲಿ ಸಿಗುತ್ತೆ. ಯಾವ್ಯಾವ ಗೂಡ್ಸ್ ಅಲ್ಲಿ ಸ್ಟಾಪ್ ಆಗುತ್ತೆ ಅದೆಲ್ಲ ನಿಮ್ಮ ಲೈಫ್ ಮೇಲೆ ತುಂಬಾ ದುಬಾರಿ, ನಮ್ಮ ಲೈಫ್ ಮೇಲೆ ತುಂಬಾ ದುಬಾರಿ, ಎಕ್ಸ್ಪೆನ್ಸಸ್ ಜಾಸ್ತಿ ಆಗುತ್ತೆ. ನೀವಾಗ್ಲೇ ನೋಡ್ತಿರ್ಬೋದು ಪ್ರೈಸ್ ಪೆಟ್ರೋಲ್ದು ಆಗ್ಲೇ ಪ್ರತಿದಿನ ಒಂದೊಂದು ರೂಪಾಯಿ ಜಾಸ್ತಿ ಆಗ್ತಾ ಇದೆ. ಗ್ಯಾಸ್ ಶಾರ್ಟೇಜ್ ಆಗ್ಬಿಟ್ಟಿದೆ, ಪ್ರತಿಯೊಂದು ಇವಾಗ ಶಾರ್ಟೇಜ್ ಆಗ್ತಾ ಬರ್ತಾ ಇದೆ. ಇದೊಂಥರ ಇವಾಗ ಎನರ್ಜಿ ಕ್ರೈಸಿಸ್ ತರ ಆಗ್ಬಿಟ್ಟಿದೆ. ಇವಾಗ ಸಿಚುವೇಶನ್ ನೋಡಕ್ ಹೋದ್ರೆ ಇದು ಕಂಪ್ಲೀಟ್ ಆಗಿ ಕಂಟ್ರೋಲ್ ಅಲ್ಲಿ ಇದೆ ಅಂತ ಕೆಲಸ ನಡೀತಾ ಇದೆ. ಆದ್ರೆ ಇದು ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿಲ್ಲ, ಈ ಸಿ ರೂಟ್ ಕಂಪ್ಲೀಟ್ ಆಗಿ ಓಪನ್ ಆಗಿಲ್ಲ. ಇದೊಂಥರ ಕಂಟ್ರೋಲ್ ಬ್ಯಾಟಲ್ ಶಿಪ್ ಆಗ್ಬಿಟ್ಟಿದೆ. ನೀವು ಇದನ್ನ ಸಿಂಪಲ್ ಆಗಿ ತಗೊಳಕ್ಕೆ ಹೋಗ್ಲೇಬೇಡಿ. ಯಾಕೆಂತಂದ್ರೆ ಇದು ಯಾವಾಗ ಬೇಕಾದ್ರೂ ಇದು ಕಂಟ್ರೋಲ್ ಬ್ಯಾಟಲ್ ಫೀಲ್ಡ್ ಯಾವಾಗ ಬೇಕಾದ್ರೂ ಫುಲ್ ಫ್ಲೆಚ್ ವಾರ್ ಆಗ್ಬೋದು. ಯಾಕೆಂತಂದ್ರೆ ಇದೊಂಥರ ಫುಲ್ ಟೆನ್ಷನ್ ಅಲ್ಲಿ ಇದೆ. ಯಾವಾಗ ಬೇಕಾದ್ರೂ ಒಂದು ಸ್ಮಾಲ್ ಮಿಸ್ಟೇಕ್ ಕಂಪ್ಲೀಟ್ ವಾರ್ ಫೀಲ್ಡ್ ಆಗಿ ಇದು ಕಂಪ್ಲೀಟ್ ಆಗ್ಬೋದು. ನೀವು ಆಗ್ಲೇ ನೋಡಿರ್ಬೋದು ಹಲವು ವಾರಗಳಿಂದ ನ್ಯೂಸ್ ಅಲ್ಲಿ, ಮೊಬೈಲ್ ಅಲ್ಲಿ, ರೀಲ್ಸ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ಎಲ್ಲದರಲ್ಲೂ ನೋಡಿದ್ದೀರಾ ಇರಾನ್ ಮತ್ತು ಇಸ್ರೇಲ್ ಮಧ್ಯದಲ್ಲಿ ನಡೀತಿರೋ ಒಂದು ವಾರ್ ಟೆನ್ಷನ್ ನಡೀತಾನೆ ಇದೆ. ಅದು ಮಧ್ಯದಲ್ಲಿ US ನೇವಿ ಒಂದು ಎಂಟ್ರಿ ಕೊಟ್ಟಾದ್ಮೇಲೆ ಅಂತೂ ಮಿಸೈಲ್ಸ್, ಬ್ಯಾಟಲ್ ಮಿಲಿಟರಿ ಮೂವ್ಮೆಂಟ್ಸ್ ಇವೆಲ್ಲ ಜಾಸ್ತಿನೇ ಆಗೋಯ್ತು. ಆದ್ರೆ ಒಂದು ಇರಾನ್ ಮಾಡಿರೋ ಒಂದು ಸ್ಟ್ರಾಟಜಿ, ಅವರ ಒಂದು ಫೋಕಸ್ ಈ ವಾರ್ ಮೇಲಿಂದ ಸ್ಟೇಟ್ ಆಫ್ ಹಾರ್ಮಸ್ ಸಿ ರೂಟ್ ಮೇಲೆ ಫೋಕಸ್ ಮಾಡಿದ್ದು. ಯಾಕೆಂತಂದ್ರೆ ಈ ಸಿ ರೂಟ್ ಇಂದ 20 to 30% ಅಷ್ಟು ಆಯಿಲ್ ಸಪ್ಲೈ ಆಗೋದು ಇಡೀ ವರ್ಲ್ಡ್ಗೆನೆ. ಇದನ್ನ ಕಂಟ್ರೋಲ್ ಮಾಡೋದು ಇಡೀ ವರ್ಲ್ಡ್ನೇ ನಾವ್ ಎನರ್ಜಿನ ಕಂಟ್ರೋಲ್ ಮಾಡುವಂತ ಒಂದು ಸ್ಟ್ರಾಟಜಿ. ಅದೊಂದು ಸ್ಟ್ರಾಟಜಿ ಕ್ಲಿಕ್ ಆಗೋಯ್ತು. ಅದೊಂದು ಕಂಟ್ರೋಲ್ ಮಾಡಿದ್ಮೇಲಂತೂ ತುಂಬಾ ಟೆನ್ಷನ್ ಸ್ಟಾರ್ಟ್ ಆಗೋಯ್ತು. ಇರಾನ್ ಸ್ಮಾರ್ಟ್ ಮೂವ್ ಮಾಡಿದೆ ಈ ಸ್ಟೇಟ್ ಆಫ್ ಹಾರ್ಮಸ್ ಮೇಲೆ. ಏನ್ ಸ್ಮಾರ್ಟ್ ಮೂವ್ ಮಾಡಿದೆ ಅಂತಂದ್ರೆ, ಇರಾನ್ ಹೇಳ್ತಿದ್ದಾರೆ ನಾವು ಈ ಸಿ ರೂಟ್ ನ ಕ್ಲೋಸೇ ಮಾಡಿಲ್ಲ, ಬ್ಲಾಕೇ ಮಾಡಿಲ್ಲ. ಆದ್ರೆ ಸ್ಮಾರ್ಟ್ ಆಗಿ ಏನ್ ಮಾಡ್ತಾ ಇದೆ ಅಂದ್ರೆ ಆ ಸಿ ರೂಟ್ ಅಲ್ಲಿ ನೇವಲ್ ಬೇಸ್ ನ ಇನ್ಕ್ರೀಸ್ ಮಾಡ್ತಾ ಇದೆ, ಸಿ ರೂಟ್ ಒಳಗೆ ಮೈನ್ಸ್ ಗಳನ್ನ ಪ್ಲೇಸ್ ಮಾಡ್ತಾ ಇದೆ. ಇದರಿಂದ ಏನಾಗ್ತಿದೆ ಅಂದ್ರೆ ತುಂಬಾ ಶಿಪ್ಸ್ ಗಳು ಭಯ ಪಡ್ತಿದ್ದಾರೆ. ಇದೊಂದು ಭಯ ಕ್ರಿಯೇಟ್ ಮಾಡೋ ಒಂದು ಸಿಚುವೇಶನ್ ಮಾಡ್ತಾ ಇದೆ ಇರಾನ್. ಯಾಕೆಂದ್ರೆ ತುಂಬಾ ಶಿಪ್ಸ್ ಅದ್ರ ಮೇಲೆ ಅಲ್ಲಿಂದ ಸಿ ರೂಟ್ ಇಂದ ಪಾಸ್ ಆಗಕ್ಕೆ ಭಯ ಪಡ್ತದೆ. ತುಂಬಾ ಶಿಪ್ಸ್ ಅಲ್ಲೇ ಸ್ಟಾಪ್ ಆಗ್ಬಿಡ್ತದೆ, ರಿಸರ್ವ್ ಆಗ್ಬಿಡ್ತಾ ಇದೆ. ತುಂಬಾ ಜನ ಸಿ ರೂಟ್ ನ ನಾವು ಆಪ್ಷನ್ ಆಗಿ ತಗೊಂತಲ್ಲ. ಯಾಕೆಂತಂದ್ರೆ ಸಿ ರೂಟ್ ಹೋಗಿ ಎಲ್ಲ ಬ್ಲಾಸ್ಟ್ ಆಗೋಯ್ತು, ತುಂಬಾನೇ ಒಂದು ಲಾಸ್ ಆಗುತ್ತೆ. ಅದಕ್ಕಾಗಿನೇ ಅದು ಸಿ ರೂಟ್ ನ ಯಾವ ಯೂಸ್ ಮಾಡಕ್ಕೆ ಭಯ ಪಡ್ತೇವೆ, ಸ್ವಲ್ಪ ಜನ ಸ್ಟಾಪ್ ಆಗ್ಬಿಡ್ತದೆ. ಇದೊಂಥರ ಓಪನ್ ಇದ್ದು ಕ್ಲೋಸ್ ಇದ್ದಾಗೆ. ಪ್ರಾಕ್ಟಿಕಲಿ ನೋಡಕ್ ಹೋದ್ರೆ ನೀವು ಬನ್ನಿ, ಆದ್ರೆ ನಮ್ಗೆ ಗೊತ್ತಿಲ್ಲ ಏನಾದ್ರು ಆಯ್ತು ಅಂತ ಹೇಳೋ ತರ ಇದು ಸಿಚುವೇಶನ್. ನಾನ್ ನಿಮ್ಮ ಜಗನ್ ಸಿಂಗ್, ವೆಲ್ಕಮ್ ಟು ಮೈ ಚಾನಲ್ ಜಗನ್_POV. ಬನ್ನಿ, ಈ ವಾರಲ್ಲಿ ಚೈನಾ ಯಾಕೆ ಎಂಟ್ರಿ ಕೊಟ್ಟಿದ್ದು ನೋಡೋಣ. ಈ ಸಿಚುವೇಶನ್ ಅಲ್ಲಿ US ನೇವಿ ಎಂಟ್ರಿ ಕೊಟ್ಟಿದ್ದು. US ನೇವಿ ಎಂಟ್ರಿ ಕೊಟ್ಟು ಅವರೇನು ಸಿ ರೂಟ್ ನ ಕಂಟ್ರೋಲ್ ಮಾಡಕ್ ಸ್ಟಾರ್ಟ್ ಮಾಡೋದು ಅಷ್ಟೇ, ಯಾವ್ದು ಸ್ಟಾಪ್ ಮಾಡಿಲ್ಲ. ಅವ್ರು ಹೇಗ್ ಕಂಟ್ರೋಲ್ ಮಾಡೋದು ಅಂದ್ರೆ ಮಾನಿಟರ್ ಮಾಡಕ್ ಸ್ಟಾರ್ಟ್ ಮಾಡೋದು, ಅವ್ರು ನಿಮ್ಮನ್ನ ಕಂಟ್ರೋಲ್ ಮಾಡಕ್ ಸ್ಟಾರ್ಟ್ ಮಾಡೋದು, ಅವ್ರು ಪ್ರತಿಯೊಂದನ್ನು ಚೆಕಿಂಗ್ ಮಾಡಕ್ ಸ್ಟಾರ್ಟ್ ಮಾಡೋದು, ಎಸ್ಕಾಟ್ ಮಾಡಕ್ ಸ್ಟಾರ್ಟ್ ಮಾಡೋದು, ಸ್ಟಾಪ್ ಮಾಡಕ್ ಸ್ಟಾರ್ಟ್ ಮಾಡೋದು. ಇದೊಂಥರ ಹೈವೇ ಚೆಕ್ ಪಾಯಿಂಟ್ ಇದ್ದಂಗೆ. ನೀವು ಆರಾಮಾಗಿ ಪಾಸ್ ಆಗ್ಬೋದು, ಆದ್ರೆ ಫುಲ್ ಚೆಕಿಂಗ್ ಇರುತ್ತೆ. ಒಂದು ಚಿಕ್ಕ ಮಿಸ್ಟೇಕ್, ಒಂದು ಸ್ಮಾಲ್ ಮಿಸ್ಟೇಕ್, ಇಮಿಡಿಯೇಟ್ ಆಕ್ಷನ್, ಇಮಿಡಿಯೇಟ್ ಕಾನ್ಸಿಕ್ವೆನ್ಸಸ್ ನೀವು ಫೇಸ್ ಮಾಡಾಗುತ್ತೆ. US ಸಿ ರೂಟ್ ನ ಕಂಟ್ರೋಲ್ ತಗೊಂಡ್ಮೇಲೆ ವಾರ್ನಿಂಗ್ ಕೊಡಕ್ಕೂ ಸ್ಟಾರ್ಟ್ ಮಾಡಿದೆ, ಎಸ್ಪೆಷಲಿ ಇರಾನ್ಗೆ ಏನ್ ಹೇಳ್ತಿದೆ ಅಂದ್ರೆ, ನೀವು ಈ ಸಿ ರೂಟ್ ಅಲ್ಲಿ ಹಾಕಿರೋ ಮೈನ್ಸ್ ಇದನ್ನೆಲ್ಲ ರಿಟಾಲಿಯೇಷನ್ ಮಾಡಿ, ಇದ್ರ ಮೇಲೆ ಹಾಕಿರೋ ಒಂದು ವಾರ್ಶಿಪ್ಸ್ ಮೇಲೆ ಅಟ್ಯಾಕ್ ಮಾಡ್ತಿರೋದನ್ನೆಲ್ಲ ಮಾಡಬೇಡಿ ಅಂತ ಕಂಪ್ಲೀಟ್ ಆಗಿ ವಾರ್ನಿಂಗ್ ಕೊಡ್ತಾ ಇದೆ. ಇದು ವಾರ್ನಿಂಗ್ ಬರೀ ಇರಾನ್ಗಲ್ಲ, ಎಲ್ಲಾ ಶಿಪ್ಸ್ ಗಳಿಗೂ ಅಷ್ಟೇ. ಕಂಪ್ಲೀಟ್ ಆಗಿ ಸಿ ರೂಟ್ ನ ಪ್ರೊಸೀಜರ್ ನ ಫಾಲೋ ಮಾಡಿ, ಈ ಯಾವ್ದು ಸಿ ರೂಟ್ ಕೊಟ್ಟಿದ್ದಾರೆ ಅದನ್ನ ಮಾತ್ರ ನೀವು ಯೂಸ್ ಮಾಡಿ, ಈ ರಿಸ್ಟ್ರಿಕ್ಷನ್ಸ್ ಝೋನ್ ಗಳನ್ನ ಅವಾಯ್ಡ್ ಮಾಡಿ, ಈ ಇನ್ಸ್ಪೆಕ್ಷನ್ ನೀವು ಕೋಆಪರೇಟ್ ಮಾಡಿ. ಇಲ್ಲ ಅಂತಂದ್ರೆ ಹಾಸ್ಟೆಲ್ ಮಾಡ್ತೀವಿ, ಇನ್ಸ್ಪೆಕ್ಟ್ ಮಾಡ್ತೀವಿ, ಇವೆಲ್ಲ ಈ ತರನೇ ವಾರ್ನಿಂಗ್ ಕೊಡ್ತಾ ಇದೆ. ಇಲ್ಲ ಅಂತಂದ್ರೆ ಇಮಿಡಿಯೇಟ್ ಆಕ್ಷನ್ ತಗೊಂತೀವಿ ಅಂತಾನು ವಾರ್ನಿಂಗ್ ಕೊಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದೆ US. ಇಲ್ಲಿ ಬಿಗ್ಗೆಸ್ಟ್ ಟ್ವಿಸ್ಟ್ ಏನಂದ್ರೆ ಚೈನಾ ಈ ವಾರ್ಗೆ ಎಂಟ್ರಿ ಕೊಡ್ತಾ ಇರೋದು. ಯಾಕೆ ಎಂಟ್ರಿ ಕೊಡ್ತಾ ಇರೋದಂದ್ರೆ, ನಿಮ್ಗೂ ಗೊತ್ತಿರೋ ಹಾಗೆ ಚೈನಾ ಒಂದು ಸೈಲೆಂಟ್ ಪ್ಲೇಯರ್, ಅದು ಪವರ್ಫುಲ್ ಪ್ಲೇಯರ್. ಚೈನಾಗೆ ಬೇಜಾರಾಗಿ ಬರೋ ಆಯಿಲ್ ಈ ಸ್ಟೇಟ್ ಆಫ್ ಹಾರ್ಮಸ್ ಇಂದಾನೆ ಬರೋದು. ಅರೌಂಡ್ 70 to 60% ಆಯಿಲ್ ಇಲ್ಲಿಂದಾನೆ ಬರೋದು. ಈ ಸ್ಟೇಟ್ ಆಫ್ ಹಾರ್ಮಸ್ ನ US ಕಂಟ್ರೋಲ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ US ಗೆ ಒಂದು ಚೈನಾ ಮೇಲೆ ಒಂದು ಕಂಟ್ರೋಲ್ ತಗೊಬಹುದು. ಅದಕ್ಕಾಗಿನೇ ಚೈನಾ ಎಂಟ್ರಿ ಕೊಡ್ತಾ ಇರೋದು, ನಮ್ಮ ಒಂದು ಶಿಪ್ಮೆಂಟ್ ಮೇಲೆ ನಿಮ್ಮ ಕೈ ಇರಬಾರ್ದು ಅಂತ. ಚೈನಾಗೆ ಇದೊಂಥರ ಇವಾಗ ಪೊಲಿಟಿಕಲ್ ಅಲ್ಲ, ಇದೊಂಥರ ಎನರ್ಜಿ ಸೆಕ್ಯೂರಿಟಿ ಇದ್ದ ಹಾಗೆ, ಇದೊಂಥರ ಎನರ್ಜಿ ಕ್ರೈಸಿಸ್ ಆಗ್ಬಿಡುತ್ತೆ ಇವಾಗ ಇಲ್ಲಿ ಕಂಟ್ರೋಲ್ ಬಂತು ಅಂತಂದ್ರೆ. ಚೈನಾದ ಪರ್ಸ್ಪೆಕ್ಟಿವ್ ಸಿಂಪಲ್ ಆಗಿದೆ. ಏನ್ ಪರ್ಸ್ಪೆಕ್ಟಿವ್ ಅಂತಂದ್ರೆ, US ಇವಾಗ ಏನ್ ಸ್ಟೇಟ್ ಹಾರ್ಮಸ್ ಮೇಲೆ ಒಂದು
ಕಂಟ್ರೋಲ್ ತಗೊಂತಾ ಇದೆ. ಇದೊಂದು ಸಿಂಪಲ್ ಕಂಟ್ರೋಲ್ ಅಲ್ಲ, ಇದೊಂದು ಗ್ಲೋಬಲ್ ಟ್ರೇಡ್ ಮೇಲೆ ಕಂಟ್ರೋಲ್ ತಗೊಂಡ ಹಾಗೆ. ಅವ್ರು ಇನ್ನೊಂದು ಏನ್ ಹೇಳ್ತಿದ್ದಾರೆ ಅಂದ್ರೆ, ಈ ಸಿ ರೂಟ್ ಮೇಲೆ ಸಿಂಗಲ್ ಪರ್ಸನ್ ಆಗಿ ಯಾವ್ದು ಕಂಟ್ರೋಲ್ ಇರ್ಬಾರ್ದು. ಯಾಕೆಂತಂದ್ರೆ ಈ ಸಿ ರೂಟ್ ಒಂದು ಫ್ರೀಡಮ್ ಆಫ್ ನ್ಯಾವಿಗೇಷನ್ ಇದ್ದಾಗೆ. ಇನ್ನೊಂದು ಏನ್ ಹೇಳ್ತಾರೆ ಅಂದ್ರೆ, US ಇವಾಗ ಈ ಸಿ ರೂಟ್ ಮೇಲೆ ಕಂಟ್ರೋಲ್ ತಗೊಂಡಿದ್ದಾರೆ, ನಾಳೆ ಇನ್ನೊಂದು ಮೇಲೂ ಕಂಟ್ರೋಲ್ ತಗೊಂತಾರೆ, ಇನ್ನೊಂದು ಸಿ ರೂಟ್ ಮೇಲೆ ಕಂಟ್ರೋಲ್ ತಗೊಂತಾರೆ, ನಾಡಿದ್ದು ಇನ್ನೊಂದು ಮೇಲೂ ಕಂಟ್ರೋಲ್ ತಗೊಂತಾರೆ ಅಂತ. ಯಾಕೆ ಹೇಳ್ತಿದ್ದಾರೆ ಅಂದ್ರೆ, ಇದೊಂದು ಕಂಟ್ರೋಲ್ ತಗೊಂಡ್ಮೇಲೆ ಗ್ಲೋಬಲ್ ಟ್ರೇಡ್ ಮೇಲೆ ಕಂಟ್ರೋಲ್ ತಗೊಂಡಾಗೆ. ಈ ಸಿ ರೂಟ್ ಫ್ರೀಡಮ್ ಆಫ್ ನ್ಯಾವಿಗೇಷನ್ ಆಗಿರ್ಬೇಕು, ಇದೊಂಥರ ಇಂಟರ್ನ್ಯಾಷನಲ್ ಸಿ ರೂಟ್ ಇದ್ದಾಗೆ, ಇದ್ರ ಮೇಲೆ ಯಾವ್ದು ಸಿಂಗಲ್ ಆಗಿ ಕಂಟ್ರೋಲ್ ಆಗಿರ್ಬಾರ್ದು ಅಂತ. ಇದೊಂಥರ US ಗೆ ಒಂಥರ ಸ್ಟ್ರೈಟ್ ಆಗಿ ಚಾಲೆಂಜ್ ಕೊಟ್ಟಾಗೆ. ಅವ್ರು ಡಿಪ್ಲೊಮ್ಯಾಟಿಕಲಿ ಆನ್ಸರ್ ಕೊಡ್ತಿದ್ದಾರೆ. ಅವ್ರು ಡೈರೆಕ್ಟ್ ಆಗಿ ಯಾರು ವಾರ್ ಫೀಲ್ಡ್ ಬರ್ತಾ ಇಲ್ಲ ಚೈನಾದವರು, ಡೈರೆಕ್ಟ್ ಆಗಿ ಬ್ಯಾಟಲ್ ಫೀಲ್ಡ್ ಇಳಿದು ಫೈಟ್ ಮಾಡ್ತಾ ಇಲ್ಲ, ಅವ್ರು ಡಿಪ್ಲೊಮ್ಯಾಟಿಕಲಿ ಫೈಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದೆ. ಅದೇ ಟೈಮಲ್ಲಿ US ಚಾಲೆಂಜ್ ಮಾಡ್ತಿದೆ ಎಲ್ಲರಿಗೂ, ಚೈನಾದವ್ರಿಗೂ ಕೂಡ. ಇದು ನಮ್ಮ ಕಂಟ್ರೋಲ್ಸ್, ಯಾರು ಇಂಟರ್ಫಿಯರ್ ಮಾಡಕ್ ಹೋಗ್ಬಿಡಿ, ಯಾರು ಈ ತರ ಇಂಟರ್ಫಿಯರ್ ಮಾಡಿದ್ರೆ ನೀವು ಸೀರಿಯಸ್ ಆದ ಕಾನ್ಸಿಕ್ವೆನ್ಸಸ್ ತಗೊಂತೀರಾ. ಅವ್ರು ಡೈರೆಕ್ಟ್ ಆಗಿ ಒಂದೇ ಮಾತು ಹೇಳ್ತಿರೋದು, ನಿಮಗೆ ದಮ್ ಇದೆ ಚಾಲೆಂಜ್ ಮಾಡಿ ನೋಡಿ, ಏನಾಗುತ್ತಿಲ್ಲ ನೀವೇ ನೋಡ್ತೀರಾ, ಆಕ್ಷನ್ ಹೇಗಾಗುತ್ತೆ, ನೀವೇ ರಿಟಾಲಿಯೇಷನ್ ಮಾಡ್ಕೊಂಡ್ಬಿಡ್ತೀರಾ. ಅಷ್ಟು ಆತರ ಒಂದು ಕಾನ್ಸಿಕ್ವೆನ್ಸಸ್, ಆತರ ಒಂದು ಆಕ್ಷನ್ ನಾವು ತಗೊಂತೀವಿ ಅಂತ. ಇವಾಗ ಸಿಚುವೇಶನ್ ಯಾವ ತರ ಆಗ್ಬಿಟ್ಟಿದೆ ಅಂತ, 3 layers ಆಫ್ ವಾರ್ ತರ ಆಗ್ಬಿಟ್ಟಿದೆ. ಒಂದ್ ಕಡೆಯಿಂದ US ಕಂಟ್ರೋಲ್ ಮಾಡಕ್ ಟ್ರೈ ಮಾಡ್ತಿದೆ, ಇನ್ನೊಂದ್ ಕಡೆಯಿಂದ ಇರಾನ್ ರಿಸ್ಟ್ರಿಕ್ಟ್ ಮಾಡಕ್ ಟ್ರೈ ಮಾಡ್ತಿದೆ, ಚೈನಾ ಎನ್ಶೋರ್ ಮಾಡ್ತಾ ಇದೆ ನಮ್ಮ ಒಂದು ಸಪ್ಲೈ ಕಟ್ ಆಫ್ ಆಗ್ಬಾರ್ದು, ಕ್ಲೀನ್ ಆಫ್ ಸಪ್ಲೈ ಇರಬೇಕು ಅಂತ ಅದು ಎನ್ಶೋರ್ ಮಾಡೋಕೆ ಆ ಕಡೆಯಿಂದ ಅವ್ರು ಫೈಟ್ ಮಾಡ್ತಾರೆ. ಇದೇ ತರ ಒಂದು 3 layers ಆಫ್ ವಾರ್ ಆಗ್ಬಿಟ್ಟಿದೆ. ಎಲ್ಲರೂ ಡೇಂಜರ್ ಸಿಚುವೇಶನ್ ಇದೀವಿ. ಯಾಕೆ ಅಂತಂದ್ರೆ ಯಾರು ಫುಲ್ ಫ್ಲೆಚ್ ವಾರ್ ಬೇಡ ಅಂತ ಹೇಳ್ತಿಲ್ಲ, ಎಲ್ಲರೂ ಸೈಲೆಂಟ್ ಆಗಿ ಪ್ರಿಪೇರ್ ಆಗ್ತಾ ಇದ್ದಾರೆ. ಇದೊಂದು ಸ್ಮಾಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಒಂದು ಸ್ಮಾಲ್ ಮಿಸ್ಟೇಕ್, ಯಾವ್ದಾದ್ರು ಒಂದು ರಾಂಗ್ ಶಿಪ್ ನ ಸ್ಟಾಪ್ ಮಾಡೋದು ಒಂದು ಗ್ಲೋಬಲ್ ಕಾನ್ಫ್ಲಿಕ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಯಾರಾದ್ರೂ ಚೈನೀಸ್ ಶಿಪ್ ನ ಅಗ್ರೆಸಿವ್ ಸ್ಟಾಪ್ ಮಾಡಿ, ಕ್ವಶನ್ ಮಾಡಿ, ಇನ್ಸ್ಪೆಕ್ಟ್ ಮಾಡಿ, ಇಲ್ಲ ಹಾಸ್ಟೈಲ್ ಮಾಡಿದ್ರೆ ಇದೊಂಥರ ಸೂಪರ್ ಪವರ್ ವಾರ್ ಆಗ್ಬಿಡುತ್ತೆ. ಫುಲ್ ಫ್ಲೆಚ್ ವಾರ್, ಬ್ಯಾಟಲ್ ಫೀಲ್ಡ್ ಗೆ ಎಲ್ಲರೂ ಹಿಡಿದು ಬಿಡ್ತಾರೆ. ಇದೊಂಥರ ಕಂಪ್ಲೀಟ್ಲಿ ಬ್ಯಾಡ್ ಸಿಚುವೇಶನ್ ಆಗ್ಬಿಡುತ್ತೆ. ಈ ತರ ಏನಾದ್ರು ಫುಲ್ ಫ್ಲೆಚ್ ಬ್ಯಾಟಲ್ ಸ್ಟಾರ್ಟ್ ಆಯ್ತು ಅಂದ್ರೆ ನಿಮ್ಮ ಲೈಫ್ ಒಂದು ನರಕ ಆಗ್ಬಿಡುತ್ತೆ. ಕಂಪ್ಲೀಟ್ಲಿ ಗ್ಲೋಬಲಿ ಫುಲ್ ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ಬಿಡುತ್ತೆ, ಎಫೆಕ್ಟ್ ಜಾಸ್ತಿ ಆಗುತ್ತೆ, ಪೆಟ್ರೋಲ್ ಪ್ರೈಸ್ ಸ್ಪೈಕ್ ಆಗ್ಬಿಡುತ್ತೆ, ಟ್ರಾವೆಲ್ ಎಕ್ಸ್ಪೆನ್ಸಸ್ ಸ್ಪೈಕ್ ಆಗ್ಬಿಡುತ್ತೆ, ನಿಮ್ಮ ಊಟ ನಾವು ಪಡ್ಕೊಳಕ್ ಆಗಲ್ಲ, ಅಷ್ಟು ಕಾಸ್ಟ್ಲಿ ಆಗ್ಬಿಡುತ್ತೆ. ನಮ್ಮ ಭಾರತದ ಎಕಾನಮಿನೂ ಈ ರೂಟ್ ಅಲ್ಲೇ ಬರುತ್ತೆ, ಈ ರೂಟ್ ಅಲ್ಲಿ ನಮ್ಮ ಪೆಟ್ರೋಲ್ ಸಪ್ಲೈನು ಇದೇ ರೂಟ್ ಅಲ್ಲಿ ಆಗೋದು, ನಮ್ಮ ಎಕಾನಮಿನೂ ಅಷ್ಟೇ ಇದೇ ಸಪ್ಲೈ ಅಲ್ಲಿ ಆಗೋದು, ಇದೇ ರೂಟ್ ಅಲ್ಲಿ. ಅದಕ್ಕೆ ಇದೊಂದು ವಾರ್, ಇದೊಂದು ಬ್ಯಾಟಲ್ ಈ ಸಿಚುವೇಶನ್ ನಮಗೆ ಬೇಡ. ನಮ್ಮ ಇಂಡಿಯಾಗೆ ಡೈರೆಕ್ಟ್ ಆಗಿ ಇಂಪ್ಯಾಕ್ಟ್ ಆಗುತ್ತೆ, ನಿಮ್ಮ ಲೈಫ್ ಗೆ ಡೈರೆಕ್ಟ್ ಆಗಿ ಇಂಪ್ಯಾಕ್ಟ್ ಆಗುತ್ತೆ. ನೀವಾಗ್ಲೇ ನೋಡ್ತಿರ್ಬೋದು, ನೀವಾಗ್ಲೇ ಒಂದು ಫೀಲ್ ಮಾಡ್ತಾ ಇರ್ಬೋದು ಇಂಪ್ಯಾಕ್ಟ್. ಎಲ್ಲಾ ಪ್ರೈಸಸ್ ಜಾಸ್ತಿ ಆಗ್ತಿದೆ, ನಿಮ್ಮ ಸ್ಯಾಲರಿ ಜಾಸ್ತಿ ಆಗ್ತಿಲ್ಲ, ದುಡಿಮೆ ಜಾಸ್ತಿ ಆಗ್ತಿಲ್ಲ, ಇನ್ಫ್ಲೇಷನ್ ಮತ್ತು ಪ್ರೈಸಸ್ ಹೈ ಸ್ಪೈಕ್ ಭಯಾನಕ ಆಗ್ತಾ ಇದೆ. ನೀವು ವಿಡಿಯೋ ಇಲ್ಲಿವರೆಗೂ ನೋಡಿದ್ರೆ ಒಂದು ಮಾರಲ್ ಆಫ್ ದ ವಿಡಿಯೋ ನಿಮಗೊಂದು ಅರ್ಥ ಆಗಿರುತ್ತೆ. ಏನಂತಂದ್ರೆ ಇದೊಂದು ಸ್ಮಾಲ್ ಸಿ ರೂಟ್ ಯಾವ ತರ ಇಂಪ್ಯಾಕ್ಟ್ ಮಾಡುತ್ತೆ ಇಡೀ ಗ್ಲೋಬಲಿ. ಯಾಕೆ ಅಂತಂದ್ರೆ ಇದೊಂದು ಸ್ಮಾಲ್ ಸಿ ರೂಟ್ ಯಾರು ಕಂಟ್ರೋಲ್ ಮಾಡ್ತಾರೋ ಇಡೀ ಗ್ಲೋಬಲ್ ಎಕನಾಮಿನ ಕಂಟ್ರೋಲ್ ಮಾಡಿದಾಗೆ ಅವರ ಒಂದು ಎಕನಾಮಿನ ನಾವು ಹಿಟ್ಟು ಮಾಡ್ಬೋದು, ಅವರ ಎಕನಾಮಿನ ನಾವು ಬೂಸ್ಟ್ ಮಾಡ್ಬೋದು. ನಿಮ್ಮ ಎಕ್ಸ್ಪೆನ್ಸಸ್ ಜಾಸ್ತಿನೂ ಮಾಡ್ಬೋದು, ಕಡಿಮೆನೂ ಮಾಡ್ಬೋದು. ನಿಮ್ಮ ಒಂದು ಗ್ಲೋಬಲ್ ನಮ್ಮ ಕಂಟ್ರಿನ ಒಂದು ಡೆವಲಪ್ ಮಾಡ್ಬೋದು, ನಾಶನೂ ಮಾಡ್ಬೋದು. ನಿಮ್ಮ ಇನ್ಫ್ಲೇಷನ್ ಪ್ರೈಸಸ್ ನ ಜಾಸ್ತಿನೂ ಮಾಡೋದು, ಕಡಿಮೆನೂ ಮಾಡ್ಬೋದು. ಇದು ಚಿಕ್ಕ ಸ್ಮಾಲ್ ಸಿ ರೂಟ್ ಅಷ್ಟೇ, ಅದೇ ಸ್ಟ್ರೈಟ್ ಆಫ್ ಹಾರ್ಮೋಸ್. ನೋಡಿ ಯಾವ ತರ ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡ್ತಾ ಇದೆ. ಅದಕ್ಕೆ ಹೇಳೋದು ನಮ್ಮ ರಿಸೋರ್ಸಸ್ ನಮ್ಮ ಹತ್ರ ಕ್ಲೀನ್ ಆಗಿ ಇಟ್ಕೊಬೇಕು. ನಾವು ಹಿಂದೆ ಮುಂದೆ ನೋಡಿ ಯೋಚನೆ ಮಾಡಿ ಎಕ್ಸ್ಪೆನ್ಸಸ್ ಮಾಡಿ. ಆದಷ್ಟು ನೀವು ಗ್ಯಾಸ್ ನ ಕಂಟ್ರೋಲ್ ಅಲ್ಲಿ ಯೂಸ್ ಮಾಡಿ. ಯಾಕಂದ್ರೆ ಸಿಚುವೇಶನ್ ಇನ್ನೂ ಡ್ರಾಸ್ಟಿಕ್ ಆಗ್ಬೋದು, ಇಲ್ಲ ಒಂದು ಒಳ್ಳೇದು ಆಗ್ಬೋದು. ನಾನು ಆತರ ಹೇಳ್ತಿಲ್ಲ. ಯಾಕೆಂತಂದ್ರೆ ನಾವು ಯಾವಾಗ ಸಿಚುವೇಶನ್ ನಾವು ಡೇಂಜರ್ ಅಂತ ನಮ್ಗೆ ಫೀಲ್ ಆಗ್ತಿದೆಯೋ ಅವಾಗ ನಾವು ಕಂಟ್ರೋಲ್ ಬಂದ್ಬಿಡಬೇಕು. ಇಲ್ಲ ಅಂತಂದ್ರೆ ಅದು ನಮ್ಮ ಒಂದು ಲೈಫ್ ನ ತುಂಬಾನೇ ಬ್ಯಾಡ್ ಆಗಿ ಇಂಪ್ಯಾಕ್ಟ್ ಮಾಡುತ್ತೆ. ನಿಮ್ಮ ಒಂದು ಎಕ್ಸ್ಪೆನ್ಸಸ್ ತುಂಬಾ ಸ್ಪೈಕ್ ಆಗುತ್ತೆ, ನಿಮ್ಮ ಡೈಲಿ ಕಮ್ಯೂಟ್ ಸ್ಪೈಕ್ ಆಗುತ್ತೆ, ನಿಮ್ಮ ಊಟ ಜಾಸ್ತಿ ಬೆಲೆ ಜಾಸ್ತಿ ಆಗುತ್ತೆ. ಇಲ್ಲಿ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಜಗತ್ ಸಿಂಗ್. ಇದೇ ತರ ನಾನು ಸಿಂಪಲ್ ವರ್ಡ್ಸ್ ಅಲ್ಲಿ ನಿಮ್ಗೆ ನನ್ನ ಒಂದು ಕಾನ್ಫ್ಲಿಕ್ಟ್ಸ್ ಇಲ್ಲ ವರ್ಲ್ಡ್ ಕಾನ್ಫ್ಲಿಕ್ಟ್ಸ್ ಯಾವುದೇ ಒಂದು ಇನ್ಫಾರ್ಮೇಶನ್ ಕ್ಲೀನ್ ಆಗಿ ಕ್ಲಿಯರ್ ಆಗಿ ಸಿಂಪಲ್ ವರ್ಡ್ಸ್ ಅಲ್ಲಿ ನಿಮ್ಗೆ ಅರ್ಥ ಮಾಡ್ಸೋಕೆ ಪ್ರಯತ್ನ ಪಡ್ತೀನಿ. ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ನಿಮ್ಮ ಒಂದು ಪರ್ಸ್ಪೆಕ್ಟಿವ್ ಏನು ಅಂತ. ಲವ್ ಯು ಆಲ್, ಬೈ ಬೈ, ಸಿ ಯು.